ನಾನು ಸ್ಕೂಲ್ ಬಿಟ್ಟರು ಸ್ಕೂಲ್ ನನ್ನ ಬಿಡ್ತಾ ಇಲ್ಲ. ಎಲ್ಲದಕ್ಕೂ ರೀಸನ್ ಇದೇ ಸ್ಕೂಲು. ಸ್ಟಾರ್ಟಿಂಗ್ ಬಂದಾಗ ಎಷ್ಟೋ ಜನ ಕೃಷ್ಣ ಇದ್ರು, ಬಟ್ ಇವಾಗ ಒಂದು ಇಬ್ಬರೇ ಕೃಷ್ಣ. ಈ ಕೆಲಸ ಮಾಡೋದೆಲ್ಲ ವಿಡಿಯೋ ಮಾಡ್ಕೊಡಿ ಅಂತ ಹೇಳಿದ್ದಾರೆ. ಫುಲ್ 2 ಸಾಂಗು ಫುಲ್ ಪ್ರಾಕ್ಟೀಸ್ ಕಂಪ್ಲೀಟ್ ಆಗಿದೆ. ನಮ್ಮ ಸಂಸ್ಕೃತಿ ಪರಂಪರೆಗಳನ್ನೆಲ್ಲ ಮರಿತಾ ಇದ್ದಾರೆ. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ಲಾಸ್ಟ್ ವಿಡಿಯೋ ಎಲ್ಲ ನೋಡಿದ್ದೀರಾ ಅಂತ ಅನ್ಕೊತೀನಿ. ಗೇಮ್ಸ್ ಎಲ್ಲ ಚೆನ್ನಾಗಿ ಆಡಿಸಿದ್ದೀರಾ, ತುಂಬಾ ಚೆನ್ನಾಗಿತ್ತು ರೆಸ್ಪಾನ್ಸು. ಬನ್ನಿ, ಅದೇ ಖುಷಿಲಿ ಇವತ್ತು ಸಂಡೇ ಒಂದು ಪ್ರೋಗ್ರಾಮ್ ಇದೆ ನಮಗೆ. ಡ್ಯಾನ್ಸ್ ಮಾಡಬೇಕು ನಮ್ಮ ಡ್ಯಾನ್ಸ್ ಟೀಮು. ಸೊ ಇವತ್ತು ಪ್ರಾಕ್ಟೀಸ್ ಇದೆ ನಮಗೆ. ಅದಕ್ಕೆ ನಾವೆಲ್ಲಿ ಬಂದಿದ್ದೀವಿ ಅಂತಂದರೆ ನಮ್ಮ ಸ್ಕೂಲ್ ಹತ್ರ ಬಂದಿದ್ದೀವಿ. ನೋಡಿ, ಅಲ್ಲೆಲ್ಲ ಇನ್ನೂ ನನ್ನ ಫ್ರೆಂಡ್ಸ್ ಎಲ್ಲ ಅಲ್ಲೇ ಇದ್ದಾರೆ. ಇನ್ನೂ ಆಲ್ಮೋಸ್ಟ್ ಎಷ್ಟೊಂದು ಜನ ಬರಬೇಕಿನ್ನು. ಸೊ ಬಂದಮೇಲೆ ಅವ್ರನ್ನೆಲ್ಲರೂ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಸೊ ನೋಡಿ, ಇದೇ ನಮ್ಮ ಸ್ಕೂಲು. ಒಂಥರ ಹೆಂಗೆ ಫೇಟ್ ಅಂದರೆ, ನಾನು ಸ್ಕೂಲ್ ಬಿಟ್ಟರು ಸ್ಕೂಲ್ ನನ್ನ ಬಿಡ್ತಾ ಇಲ್ಲ. ಏಕೆ ಅಂತಂದರೆ ನಾನು ಸ್ಕೂಲ್ ಬಿಟ್ಟಿದ್ದು 2016. ಆವಾಗಲೇ SLC ಪಾಸ್ ಆಗಿದ್ದು. ಒಂದು 8 ಇಯರ್ಸ್ ಆಯಿತು. 8 ಇಯರ್ಸಿಂದನೂ ಸ್ಕೂಲ್ಗೆ ಬರ್ತಾನೆ ಇರ್ತೀನಿ. ಯಾವುದಾದ್ರು ಪ್ರೋಗ್ರಾಮ್ ಇರುತ್ತೋ ಏನಿರುತ್ತೆ ಎಲ್ಲದಕ್ಕೂ ಕರೀತಾರೆ, ಎಲ್ಲದಕ್ಕೂ ಬರ್ತೀನಿ, ಎಲ್ಲದಕ್ಕೂ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾನೆ ಇರ್ತೀನಿ. ನಮ್ಮ ಡ್ಯಾನ್ಸ್ ಪ್ರಾಕ್ಟೀಸ್ ಯಾವ ಥರ ಇರುತ್ತೆ, ನಾವು ಯಾವ ಥರ ಫನ್ ಮಾಡ್ತೀವಿ, ಯಾವ ಥರ ಸಿನ್ಸಿಯರಾಗಿ ಪ್ರಾಕ್ಟೀಸ್ ಮಾಡ್ತೀವಿ, ಎಷ್ಟು ಜನ ಸಿನ್ಸಿಯರಾಗಿ ಪ್ರಾಕ್ಟೀಸ್ ಮಾಡ್ತಾರೆ, ಎಷ್ಟು ಜನ ಡುಬಾಕಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ, ಎಲ್ಲ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಆಯಿತಾ? ನೋಡಿ, ಎಲ್ಲ ನಾನು ಮಾತಾಡ್ತಿರ್ಬೇಕಾದ್ರೆ ಎಲ್ಲ ನೋಡ್ತಾ ಇದ್ದಾರೆ ಎಷ್ಟೋ ಜನ. ಅವತ್ತೊಂದು ಡೈಲಾಗ್ ಹೊಡೆದೆ ಗೊತ್ತಾ ನೀನು, ಅದನ್ನ ಇವತ್ತು ಹೇಳ್ಬೇಕು. ಹಾಂ, ನನ್ನ ಬಗ್ಗೆ ಏನೋ ಹೇಳ್ದಲ್ಲ. ತುಂಬ ಮೆಮೊರೀಸ್ ನೆನಪಾಗುತ್ತೆ ಇಲ್ಲಿ ಬಂದರೆ. ಇಲ್ಲಿ ಫಸ್ಟ್ ನಾನು 6th ಸ್ಟ್ಯಾಂಡರ್ಡ್ಗೆ ಜಾಯ್ನ್ ಆಗಿದ್ದು. ಆಗ ಇನ್ನೂ ನಾನು ರೆಕಗ್ನೈಸ್ ಆಗಿರಲಿಲ್ಲ ಯಾರಿಗೂ ಅಷ್ಟೇ. ನನಗೆ ಒಂದು ಸ್ಟೇಜ್ ಪರ್ಫಾರ್ಮೆನ್ಸ್ಗೆ ಕರ್ಕೊಂಡೋದ್ರು ಡ್ಯಾನ್ಸ್ ಮಾಡೋದಕ್ಕೆ. ಆಗ ಏನು ಅಂತಾರೆ, ಜಡೆ ಕೋಲಾಟ. ಆಲ್ಮೋಸ್ಟ್ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ, ಇದು ಫೋಕ್ ಡ್ಯಾನ್ಸಲ್ಲಿ ಜಡೆ ಕೋಲಾಟ ಅಂತ ಬರುತ್ತೆ. ಏನು ಅಂತಾರೆ, ನಾರ್ಮಲ್ ಕೋಲಾಟನೇ, ಸೊಂಟಕ್ಕೆ ಜಡೆ ಅಂದರೆ ಮೀನ್ಸ್ ಸ್ಯಾರಿ ಕಟ್ಕೊಂಡು ಜಡೆ ಎಣಿತಾರೆ. ನೀವು ಹುಡುಗಿರು ಜಡೆ ಎಣಿತೀರ ಗೊತ್ತಾ? ಸೊ ಆ ಥರ ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಸೀರೆಯಲ್ಲಿ ಜಡೆ ಎಳಿತಾರೆ. ಆ ಡ್ಯಾನ್ಸ್ಗೆ ನಾನು ಡ್ಯಾನ್ಸ್ ಆಡೋಕ್ಕೆ ಹೋಗಿರಲಿಲ್ಲ. ಆ ಕಡೆ ಈ ಕಡೆ ಸಪೋರ್ಟಾಗಿ ಕೋಲ್ ಇಟ್ಕೋಬೇಕು. ಹಿಂಗೆ ಅಲ್ಲೊಬ್ಬ ಕೋಲ್ ಇಟ್ಕೋಬೇಕು, ಇಲ್ಲೊಬ್ಬ ಕೋಲ್ ಇಟ್ಕೊಂಡು ಸುಮ್ಮನೆ ನಿಂತ್ಕೋಬೇಕು. ಸೊ ಆ ಥರ ಸುಮ್ಮನೆ ನಿಂತ್ಕೊಳ್ಳೋಕೆ ಕರ್ಕೊಂಡೋಗಿದ್ರು ನನ್ನ. ಅವಾಗ ಅಲ್ಲಿದ್ದಾರಲ್ಲ, ಅವಾಗ ಇಲ್ಲಿ ಸುರಭಿ ಅಂತ ಅಕ್ಕ ಇದ್ದಾರೆ, ಆಮೇಲೆ ಪೂಜಾ ಆಗಿರ್ಬೋದು, ಇನ್ನೊಬ್ಬ ಸುದಿ ಅಂತ, ಅವರೆಲ್ಲ ಅವಾಗೆಲ್ಲ ಫುಲ್ ಡ್ಯಾನ್ಸರ್ಸು. ಈ ಸ್ಕೂಲ್ಗೆ ಡ್ಯಾನ್ಸರ್ಸ್ ಅಂತ ಫುಲ್ ಫೇಮಸ್ಸು. ಸೊ ಆ ಟೈಮಲ್ಲಿ ನಾನು ಜಡೆ ಕೋಲಾಟಕ್ಕೆ ಹಿಂಗೆ ಇಟ್ಕೊಂಡು ಹೋಗಿದ್ದೆ ಕಂಬ. ಇವಾಗ ಅವ್ರ ಜೊತೆನೇ ನಾನು ಡ್ಯಾನ್ಸ್ ಮಾಡ್ತಾಯಿದ್ದೀನಿ. ಸೊ ತುಂಬ ಖುಷಿ ಆಗ್ತಿದೆ. ಬಿಕಾಸ್ ಈ ಸ್ಕೂಲು ಅಷ್ಟು ರೆಕಗ್ನೈಸ್ ಮಾಡಿ ನನಗೆ, ನಾನು ಇವತ್ತು ಏನೇ ಡ್ಯಾನ್ಸ್ ಮಾಡ್ಬೋದು, ಜೊತೆಗೆ ಔಟ್ ಆಫ್ ಸ್ಟೇಟಲ್ಲಿ ಏನೇ ಪರ್ಫಾರ್ಮೆನ್ಸ್ ಕೊಟ್ಟಿರ್ಬೋದು, ಫೋಕ್ ಡ್ಯಾನ್ಸ್ ಕಲ್ತಿರ್ಬೋದು, ವೆಸ್ಟರ್ನ್ ಡ್ಯಾನ್ಸ್ ಕಲ್ತಿರ್ಬೋದು, ಎಲ್ಲದಕ್ಕೂ ರೀಸನ್ ಇದೇ ಸ್ಕೂಲು. ಈ ಸ್ಕೂಲ್ ನಾನು ಯಾವತ್ತೂ ಮರೆಯಲ್ಲ. ಏನೇ ಫಂಕ್ಷನ್ ಇರಲಿ ನಾನು ಬರ್ತೀನಿ, ಡ್ಯಾನ್ಸ್ ಮಾಡ್ತಾನೆ ಇರ್ತೀನಿ, ಹೋಗ್ತಾನೆ ಇರ್ತೀನಿ ಅಷ್ಟೇ. ಇವಾಗ ನಾನು ಎಷ್ಟೋ ಜನ ನೆನ್ಪು ಮಾಡ್ಕೋಬೇಕು. ಸ್ಕೂಲಲ್ಲಿದ್ದೆ ಪಾರ್ವತಿ ಮೇಡಮ್ ನಮ್ಮ ಹೆಡ್ ಮಿಸ್ಸು, ಜಯಂತಿ ಮಿಸ್ಸು, ಜೊತೆಗೆ ವಿಜಿ ಸರ್. ಲಾಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಹೇಳಿದ್ನಲ್ಲ ವಿಜಿ ಸರ್ ಅಂತ, ಅವರೇ ಫಸ್ಟು ಇಲ್ಲಿ ಈ ಸ್ಟೇಜ್ ಮೇಲೆ ಈ ಥರ ಇರಲಿಲ್ಲ ಸ್ಟೇಜ್, ತುಂಬ ಬೇರೆ ಥರ ಇತ್ತು. ಈ ಸ್ಟೇಜ್ ಮೇಲೆ ಫಸ್ಟು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡಿದ್ದೆ. ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ನಲ್ಲ, ಒಂದೇ ಒಂದು ಚಿಕ್ಕ ಪಾರ್ಟ್ ಕೊಟ್ಟಿದ್ರು ಅಂತ, ಆ ಥರ ಡ್ಯಾನ್ಸ್ ಮಾಡಿಸಿದ್ದು ವಿಜಿ ಸರು. ಸೊ ಅದಾದಮೇಲೆ ನಾವು ನೋಡಲೇ ಇಲ್ಲ ಫುಲ್ ಡ್ಯಾನ್ಸ್. ವೆಂಕಟೇಶ್ ಸರ್ ಅಂತ ಇದ್ದರು, ಅವರು ಅಷ್ಟೇ ನನ್ನ ಹೀರೋ ಆಗಿ ಮಾಡಿದರು ಒಂದು ಕ್ಯಾರೆಕ್ಟ್ರಲ್ಲಿ. ಆಮೇಲೆ ಇನ್ನೂ ತುಂಬ ಜನ ಇದ್ದಾರೆ. ಇವಾಗ ಜಾಸ್ತಿ ಇದು ಮಾಡ್ತಾರೆ ನಮ್ಮ ಆರ್ಚಿ ಸರ್, ಗಿರೀಶ್ ಸರ್ ಅಂತ ಇದ್ದಾರೆ, ಅವರು ಪ್ರೋತ್ಸಾಹಿಸ್ತಾರೆ ಜಾಸ್ತಿ ಚೆನ್ನಾಗಿ. ಇನ್ನೂ ತುಂಬ ಜನ ಇದ್ದಾರೆ ಟೀಚರ್ಸು. ಮೇನ್ ನಾನು ಕ್ರೆಡಿಟ್ ಕೊಡೋಕ್ಕೆ ಇಷ್ಟಪಡೋದಂದರೆ ಹೆಡ್ ಮಿಸ್ ಕೊಡ್ತೀನಿ, ಪಾರ್ವತಿ ಮಿಸ್ ಅಂತ. ಸೊ ಅವರೇ ಫಸ್ಟು ನನಗೆ ಇಲ್ಲಿ ಫೋಕ್ ಡ್ಯಾನ್ಸ್ ಅಂತ ನಡೆಯೋದು. ಜ್ಞಾನ ವಿಕಾಸ್ ಅಂದರೆ ಫೋಕ್ ಡ್ಯಾನ್ಸ್ ಅಂದರೆ ಜ್ಞಾನ ವಿಕಾಸ್, ಆ ಥರನೇ ಇತ್ತು. ನನಗೆ ಫೋಕ್ ಡ್ಯಾನ್ಸ್ ಸೇರ್ಕೋಬೇಕಂತ ತುಂಬ ಆಸೆ. ನಮ್ಮ ಅಪ್ಪನ ಕೇಳಿದ್ರೆ ಬೇಡ ಅಂತಿದ್ರು. ನಾನು ಹೆಡ್ ಮಿಸ್ ಹತ್ರ ಹೇಳಿದ್ದೆ, ಮಿಸ್ ನಾನು ಕಂಸಾಳೆ ಆಡಬೇಕು, ಜಾಯಿನ್ ಮಾಡಿಸಿ ಅಂತ. ಸೊ ಅವ್ರು ನನ್ನ ಕರೆಸಿ ಜಾಯಿನ್ ಮಾಡಿಸಿ ಫೋಕ್ ಡ್ಯಾನ್ಸಲ್ಲಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಸಿದೆ. ಸೊ ಅವ್ರನ್ನ ತುಂಬ ನೆನಪು ಮಾಡ್ಕೊತೀನಿ.
ಸೊ ನೋಡಿ, ಇದೇ ನಮ್ಮ ಸ್ಕೂಲ್. ಆಮೇಲೆ ಇದೊಂದು ಹೇಳ್ತೀನಿ, ಇದು ಮಧ್ಯ ಹಾಲು, ಓಕೆನಾ. ಇದು ಫುಲ್ ಫೇಮಸ್ಸು ಬಿಡದಿಗೆ. ಇದಕ್ಕೇನೋ ಸ್ಟೋರಿ ಇದೆ. ನಮ್ಗೆ ಅವಾಗ ಹೇಳ್ತಿದ್ರು, ಅವಾಗ ಮೈಸೂರು ರಾಜಂದಿರು ಬೆಂಗಳೂರು ಟು ಮೈಸೂರು, ಇಲ್ಲ ಮೈಸೂರು ಟು ಬೆಂಗಳೂರು ಟ್ರಾವೆಲ್ ಮಾಡ್ಬೇಕಾದ್ರೆ ಬಿಡದಿಗೆ ಅಂದರೆ ಆ ಟೈಮಲ್ಲಿ ಬಿಡದಿನ ಬಿಡಾರ ಮೀನ್ಸ್ ಇಲ್ಲಿ ಬರೋ ಅಷ್ಟಲ್ಲಿ ಕತ್ಲಾಗಿರುತ್ತೆ. ಇಲ್ಲಿ ಸ್ವಲ್ಪ ರೆಸ್ಟ್ ಮಾಡಿ ಹೋಗ್ತಿದ್ರಂತೆ ಅವಾಗಿನ ಕಾಲದ ರಾಜರು. ಸೊ ಆ ರೆಸ್ಟ್ ಮಾಡಿ ಹೋಗೋ ಟೈಮಲ್ಲಿ ಇಲ್ಲೇ ಅವ್ರು ಸ್ಟೇ ಆಗ್ತಿದ್ರಂತೆ. ನಮ್ಗೆ ಅಷ್ಟು ಐಡಿಯಾ ಇಲ್ಲ, ಹೇಳ್ತಿದ್ರು, ಅದು ನಿಮ್ಗೆ ಹೇಳ್ತಾ ಇದ್ದೀನಿ. ಏನಾದ್ರು ತಪ್ಪಿದ್ರೆ ಸಾರಿ, ಬಟ್ ನಮ್ಗೆ ಸ್ಟೋರಿ ಇದೇ ಗೊತ್ತಿರೋದು. ತುಂಬ ಮಾತಾಡ್ತಿದ್ದೀನಿ ಅನಿಸುತ್ತೆ, ಬಟ್ ಈ ಸ್ಕೂಲ್ ಬಂದರೆ ಅಷ್ಟು ಮೆಮೊರೀಸ್ ಇದೆ. ಇವಾಗ ತುಂಬ ಆಲ್ಟರ್ನೇಟ್ ಮಾಡಿಬಿಟ್ಟಿದ್ದಾರೆ ಸ್ಕೂಲು. ಫಸ್ಟ್ ನಾನು ಓದ್ಬೇಕಾದ್ರೆ ಇಷ್ಟು ಚೆನ್ನಾಗಿರಲಿಲ್ಲ ಬಿಡಿ, ಇದು ಫುಲ್ ಹೊಟ್ಟೋಗಿತ್ತು. ಇದ್ರ ಒಳಗಡೆ ಫಸ್ಟು ನಾನು ಕೂತಿದ್ದು ಫಸ್ಟ್ ಕ್ಲಾಸು. ಸೊ ಅಲ್ಲೆಲ್ಲ ನಮಗೆ ಪ್ರೈಮರಿ ಕ್ಲಾಸಸ್ ನಡೀತು. ಸ್ಟೇಜು ಅಷ್ಟೇ ಈ ಥರ ಇರಲಿಲ್ಲ, ಬೇರೆ ಥರನೇ ಇತ್ತು ಸ್ಟೇಜ್ ಅದು. ನೆಕ್ಸ್ಟ್ ಬಂದರೆ ಇಲ್ಲಿ ಹೈಸ್ಕೂಲ್ ಇದ್ದಿದ್ದು ನಮಗೆ. ಇವಾಗ ಈ ಕಡೆ ಎಲ್ಲ ಡೆಮೊಲಿಷನ್ ಮಾಡಿಸಿ ಆ ಕಡೆ ಅಂಗಡಿ ಕೊಟ್ಬಿಟ್ಟಿದ್ದಾರೆ ಎಲ್ಲ. ಆ ಕಡೆ ಫುಲ್ಲು ಈಗ ನೋಡಿದ್ರೆ ಅಲ್ಲೆಲ್ಲ ಇದೆಯಲ್ಲ, ಅಲ್ಲಿ ನನಗೆ 10th 9th 8th ಎಲ್ಲ ಅಲ್ಲಿ ಓದಿದ್ದು ನಾನು. ಹೈಸ್ಕೂಲ್ ಅಲ್ಲಿತ್ತು. ಸೊ ಇವಾಗೆಲ್ಲ ಫುಲ್ ಆಲ್ಟರ್ನೇಟ್ ಆಗೋಗಿದೆ, ಹೊಸ ಸ್ಕೂಲ್ ಆಗೋಗಿದೆ. ನಾವು ಓದ್ಬೇಕಾದ್ರೆ ಈ ಥರ ಇರಲಿಲ್ಲ ಸ್ಕೂಲು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವಾಗ. ಆಮೇಲೆ ಇಲ್ಲೊಂದು ಮೆಮೊರಿ, ಯಾರು ಬಸವೇಶ್ವರ ಸ್ಕೂಲ್ ಅವ್ರು JV ಸ್ಕೂಲಲ್ಲಿ ಓದಿದರೆ ಅವ್ರಿಗೆಲ್ಲ ಇಲ್ಲೊಂದು ಏನೋ ಇತ್ತು, ನೀವು ಗೆಸ್ ಮಾಡಿ ನನಗೆ ಕಮೆಂಟ್ ಮಾಡಿ. ಒಂದು ಮರ ಇತ್ತು ಇಲ್ಲಿ, ಸಾಲು ಇವಳೇ ನೋಡು ನಮ್ಮಕ್ಕ ಸಾಲು ಮರಗಳ ತಿಮ್ಮಕ್ಕ ಅಂತ. ಇಲ್ಲೊಂದು ದೊಡ್ಡ ಮರ ಇತ್ತು, ಬಟ್ ಇವಾಗ ಕಟ್ ಮಾಡಿಬಿಟ್ಟಿದ್ದಾರೆ. ಈ ಸ್ಕೂಲ್ಗೆ ಅದೇ ಒಂಥರ ಲಕ್ಷಣ, ಸಖತ್ತಾಗಿತ್ತು. ಅದ್ರ ನೆರಳಲ್ಲಿ ಕೂತ್ಕೊಂಡೆ ನಾವೆಲ್ಲ ಊಟ ಮಾಡ್ತಿದ್ವಿ. ತುಂಬ ಮೆಮೊರೀಸ್ ಚೆನ್ನಾಗಿತ್ತು. ಬಟ್ ಇವಾಗಿಲ್ಲ ಮರ, ತುಂಬ ಮಿಸ್ ಮಾಡ್ಕೊತೀವಿ ಎಲ್ಲರೂ ಅಷ್ಟೇ. ಸಮ್ಮರ್ ಕ್ಯಾಂಪ್ ಬಂದರೆ ನಮ್ಮದೇ ಹಬ್ಬ. ಸಮ್ಮರ್ ಕ್ಯಾಂಪ್ ಅಂದರೆ ಎಷ್ಟೊಂದು ಜನ ಮಕ್ಕಳು ಊರಿಗೆ ಹೋಗ್ಬೇಕು, ಇಲ್ಲ ಆಟ ಆಡಬೇಕು, ಆ ಕಡೆ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತ. ಬಟ್ ನಮ್ಮ ಟೀಮ್ ಜೊತೆಗೆ ನಮಗೆಲ್ಲ ಏನಂತಂದರೆ ಈ ಸ್ಕೂಲಲ್ಲಿ ಸಮ್ಮರ್ ಕ್ಯಾಂಪ್ ಮಾಡ್ತಿತ್ತು. ಈ ಸಮ್ಮರ್ ಕ್ಯಾಂಪ್ನ ಯಾರೂ ಮಿಸ್ ಮಾಡ್ಕೊತಾರಿಲ್ಲ, ಬಿಕಾಸ್ ಅಷ್ಟು ಚೆನ್ನಾಗಿ ಬರ್ತಿತ್ತು ಟೀಚಿಂಗ್ ಎಲ್ಲ. ಮ್ಯೂಸಿಕ್ ಆಗಿರ್ಬೋದು, ಆಮೇಲೆ ಡ್ಯಾನ್ಸು, ಜೊತೆಗೆ ಡ್ರಾಯಿಂಗ್ಸು, ಕ್ರಾಫ್ಟ್ ಹೇಳ್ಕೊಡ್ತಿರು, ಎಲ್ಲ ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ರು. ಸಮ್ಮರ್ ಕ್ಯಾಂಪ್ ಮಾತ್ರ ಯಾರೂ ಮಿಸ್ ಮಾಡ್ಕೊತಾ ಇರಲಿಲ್ಲ. ಆ ಸಮ್ಮರ್ ಕ್ಯಾಂಪಲ್ಲಿ ಬಂದಾಗ ಆ ಮರಕ್ಕೆ, ಅಲ್ಲಿದ್ದಿದ್ದ ಮರಕ್ಕೆ ಎಲ್ಲ ನಮ್ಮದು ಇಲ್ಲೆಲ್ಲ ಕೈಗೆಲ್ಲ ಇನ್ನು ಪೈಂಟ್ ಬೆಳ್ಕೊಂಡು ಅಲ್ಲೆಲ್ಲ ಮಾರ್ಕ್ ಮಾಡಿದ್ವಿ. ನಾವು ಸ್ಕೂಲ್ ಮುಗಿಸ್ಕೊಂಡು ಬಂದಮೇಲೆ ಇಲ್ಲಿ ನೋಡಿದ್ರೆ ನಮ್ಮದೇ ಹ್ಯಾಂಡ್ ಇದ್ವಿ, ಈ ಕಲರ್ ನಾನು, ಆ ಕಲರ್ ನೀನು ಅಂತ ಎಲ್ಲ ಕಾಂಪಿಟೇಷನ್ ಮೇಲೆ ಹಾಕಿದ್ವಿ. ಬಟ್ ಆ ಮರನೇ ಇಲ್ಲ. ಬನ್ನಿ, ಇವಾಗ ತುಂಬ ಮಾತಾಡ್ಬಿಟ್ಟಿದ್ದೀನಿ, ನನ್ನ ಫ್ರೆಂಡ್ಸ್ ಹತ್ರ ಹೋಗೋಣ. ಗೈಸ್, ಇವನು ಸೂರ್ಯ ಅಂತ. ಹಾಯ್ ಸೂರ್ಯ. ಇವಳು ಗೊತ್ತಲ್ಲ ಬಿಡಿ, ಇನ್ನೇನು ತೋರೋದ. ಇವರು ನಮ್ಮ ಅಕ್ಕ ಲಾಸ್ಟ್ ವಿಡಿಯೋದಲ್ಲಿ ನೆನಪಿದೆ ನಿಮಗೆ. ಇವರು ಸುರಾಬಿ ಅಂತ. ಇವ್ರು ಪಾಚು, ಪ್ರಿಯಾಂಕನಾ? ನಾವು ಪಾಚು ಅಂತೀವಿ, ನೇಮ್ ಪ್ರಿಯಾಂಕಾ. ಇವ್ರು ಯಾರು ಗೊತ್ತಾ? ಯಾರು ಬಸವೇಶ್ವರ ಸ್ಕೂಲ್, ಸಾರಿ JV ಸ್ಕೂಲಲ್ಲಿ ಓದಿದ್ದೀರೋ ಅವ್ರಿಗೆಲ್ಲ ನೆನಪಿರುತ್ತೆ, ಕೊಟ್ರೇಶಪ್ಪ ಸರ್ ಅಂತ. ಯಾಕಂದ್ರೆ ಅವ್ರು ಕೊಡ್ತಿದ್ದು ಅದೇ, ಇನ್ನೂ ಯಾರು ಮರೆಯಕ್ಕೆ ಸಾಧ್ಯ ಇಲ್ಲ. ಸೊ ಅವ್ರ ಮಗಳು ಇವರು, ಆಯ್ತಾ? ನೆನ್ಪು ಮಾಡ್ಕೊಟ್ರೆ ಗೊತ್ತಾಗುತ್ತೆ ನಿಮಗೆ. ಸೊ ಹಾಯ್, ಶೀತಲ್ ಅಂತ. ನಾನು ಹೇಳ್ಕೊಳಕ್ ನನ್ನ ಪಾರ್ಟ್ನರು, ಬಟ್ ಒಂದ್ಸರಿನೂ ನನ್ನ ಪಾರ್ಟ್ನರ್ ಡ್ಯಾನ್ಸ್ ಮಾಡಿರೋ ಅವಳು. ಅವ್ರ ಹೈಟ್ಗೆ ನಮ್ಮ ಹೈಟ್ಗೆ ಸೆಟ್ ಆಗಲ್ಲ, ಅದಕ್ಕೆ. ಅಯ್ಯೋ, ನಮ್ಮ ಹೈಟ್ ಸೆಟ್ ಆಗಲ್ಲ. ಇವ್ರು ಭೂಮಿಕಾ ಅಂತ, ಇವಾಗ ಹೊಸದಾಗಿ ಜಾಯ್ನ್ ಆಗಿದ್ದಾರೆ, ಬಟ್ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಸೊ ಥ್ಯಾಂಕ್ ಯು. ನೋಡೋಕೆ ಚಿಕ್ಕ ಹುಡುಗಿ ಥರ ಇರೋಂಗಿಲ್ಲ. ಗೈಸ್ ನೋಡಿ, ಇಲ್ಲೇ ನಾವು ಪ್ರಾಕ್ಟೀಸ್ ಮಾಡೋದು, ಇದೇ ಸ್ಟೇಜು. ನಮ್ದೇನೇ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಏನೇ ಪ್ರಾಕ್ಟೀಸ್ ಮಾಡೋದಿದ್ರು ಇಲ್ಲಿ ಮಾಡ್ತೀವಿ, ಇಲ್ಲಾಂದರೆ ವಿಜಯ್ ಅಂಕಲ್ ಮನೆಗೆ ಮಾಡ್ತೀವಿ. ಅವಳು ಹೇಳಿದ್ನಲ್ಲ, ನಾವು ಸ್ಕೂಲ್ ಬಿಟ್ಟರು ಸ್ಕೂಲ್ ನಮ್ಮನ್ನ ಬಿಡ್ತಾ ಇಲ್ಲ, ಆ ಥರ ಆಗಿದೆ. ಗೈಸ್, ಇವನ್ ಬರ್ತಡೇ ಇವತ್ತು, ಸುದ್ದಿದು. ಹ್ಯಾಪಿ ಬರ್ತಡೇ ಬ್ರೋ. ಥ್ಯಾಂಕ್ ಯು. ಅಷ್ಟೇನಾ ಹೇಳ್ಬೇಕಾ? ಸಾಕು, 100 ವರ್ಷ ಚೆನ್ನಾಗಿರು, ದೇವ್ರು ಒಳ್ಳೇದು ಮಾಡಲಿ. ಇವ್ರು ಪ್ರಹ್ಲಾದ್, ಸಂಜು. ಗೈಸ್ ನೋಡಿ, ನಾವು ಆ್ಯಕ್ಚುಲಿ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿ 2 days ಆಯಿತು. ನಾನು ಇವತ್ತು ವ್ಲಾಗ್ ಮಾಡ್ತಾ ಇರೋದು, 2 days ಹಳೇದು ವ್ಲಾಗ್ ಮಾಡಿಲ್ಲ. ನಾವು 2 daysಯಿಂದನೂ ರೆಗ್ಯುಲರ್ ಆಗಿ ಎಂಟ್ರಿ ಕೊಡ್ತಾ ಇದ್ದೀನಿ ಪಾಪು. ನಾವು ಡ್ಯಾನ್ಸ್ ಮಾಡಿ ಸಾಂಗ್ ಹಾಕಿದ್ರೆ ಸಾಕು, ಬರ್ತಾನೆ. ಅವನದೇ ಸ್ಟೇಜ್ ಇದು ಫುಲ್ಲು. ಇಲ್ಲಿ ಫುಲ್ ನಾವು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇರೋ, ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾನೆ. ಸಾಂಗ್ ಕೂಡ ಕೃಷ್ಣದ ಬಗ್ಗೆನೇ ಆಡ್ತಾ ಇರೋದು. ಸೊ ಅದಕ್ಕೆ ಲಿಟಲ್ ಕೃಷ್ಣ ಎಂಟ್ರಿ ಆಗಿದೆ ನಮ್ಮ ಡ್ಯಾನ್ಸ್.
ಹಾಯ್ ಮಾಡಪ್ಪ. ಓಕೆ ಸಾಕು ಓಪ ಹಾಯ್ ಗೈಸ್. ಇವರು ಲೇಟಾಗಿ ಬಂದಿದ್ದಾರೆ, ಬಟ್ ಲೇಟೆಸ್ಟ್ ಎಂಟ್ರಿ. ಬಾಯ್ಲಿ ಇರ್ಲಿ ಬಾ, ನಾಚಿಕೆ ಬೇಡ ಬಾ. ನಯನ ಅಂತ ಪಾಪ ಬೆಂಗಳೂರಿಂದ ಬರ್ತಿದ್ದಾರೆ. ಲೇಟ್ ಆಯಿತು, ತೊಂದರೆ ಇಲ್ಲ, ಯಾರು ಭಯಕ್ಕೆ ಹೋಗ್ಬೇಡಮ್ಮ. ಪ್ರಾಕ್ಟೀಸ್ ಗೈಸ್, ಇವಾಗ ಪ್ರಾಕ್ಟೀಸ್ ಮಾಡೋಣ ಡ್ಯಾನ್ಸ್ ಸಿನ್ಸಿಯರ್ ಆಗಿ. ನೋಡಿ ಈ ಡೆಡಿಕೇಶನ್ ನೋಡಿ ಇಲ್ಲಿ ಒಂದು ತೊಟ್ಟಿಲ್ಲ, ಇಲ್ಲಿ ನನಗೆ ಜೋರ್ ಬರಲ್ಲ, ಏನ್ ಡ್ಯಾನ್ಸ್ ನೋಡೋ ಜೋರ್ ಬರಲ್ಲ. ಗೈಸ್, ತುಂಬ ದಿನ ಆದಮೇಲೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಸೊ ಎಲ್ಲರೂ ತುಂಬ ಟಯರ್ಡ್ ಆಗಿದ್ದಾರೆ ನೋಡಿ, ಎಲ್ಲರೂ ಟಯರ್ಡ್ ಆಗಿದ್ದಾರೆ ನೋಡಿ. ಬೇರ್ ಬರಲ್ಲ ಕಣ್ರಿ ನಮ್ಗೆ. ನಾವು ನೋಡಿದ್ರೆ ನಮ್ಗೆ ಒಂದು ಬಕೆಟ್ ಬಂದ್ರೆ ಒಂದು ತೊಟ್ಟು ಬರುತ್ತೆ ನೋಡಿ. ಆ ಕುಂಕುಮನೂ ಹಂಗೆ ಇದೆ. ಒಂದು ರೌಂಡ್ ಆಯಿತು, ಇವಾಗ ಇನ್ನೂ ಇದೆ. ಇನ್ನೂ ಕರೆಕ್ಟಾಗಿ ಯಾರೋ ಪರ್ಫೆಕ್ಟಾಗಿ ಡ್ಯಾನ್ಸ್ ಮಾಡ್ತಾ ಇಲ್ಲ, ಇನ್ನೂ ಪ್ರಾಕ್ಟೀಸ್ ಮಾಡಬೇಕು. ಇನ್ನೂ ಸಂಡೇ ಇರೋದು ಪ್ರೋಗ್ರಾಮು, ಇನ್ನೂ ಒಂದು ದಿನ ಟೈಮ್ ಇದೆ ನಮಗೆ. ಸೊ ಇನ್ನೂ ಬೇಗ ಪ್ರಾಕ್ಟೀಸ್ ಮಾಡ್ತೀವಿ. ಇಲ್ಲ ಅಂದ್ರೂ ನಾವು ಡೀಸೆಂಟ್. ಹಾಂ ಡೀಸೆಂಟ್. ನಾವು ಡ್ಯಾನ್ಸ್ ಮಾಡ್ಬೇಕಾದ್ರೆ ಎಲ್ಲರ ಮನೆಯಿಂದ ಈ ಥರ ಕಾಲ್ ಬರೋದು ಕಾಮನ್ನು. ಬಿಕಾಸ್ ಅಪ್ಪ ಅಮ್ಮ ವೆಯ್ಟ್ ಮಾಡ್ತಾ ಇರ್ತಾರೆ, ಬೇಗ ಬರಲಿ ಡ್ಯಾನ್ಸ್ ಪ್ರಾಕ್ಟೀಸ್ ಮುಗಿಸ್ಕೊಂಡು ಅಂತ. ಅದಕ್ಕೆ ಅಲ್ಲೇ ಅಂತಲ್ಲ, ಎಲ್ಲರ ಮನೆಗೂ ಆ ಥರ ಕಾಲ್ ಬರೋದು ಕಾಮನ್. ಬಾಯ್ಸ್ ಮಾತ್ರ ಒಂದು ಸ್ವಲ್ಪನೂ ರೆಸ್ಟ್ ಮಾಡ್ದಂಗೆ ತುಂಬ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಸ್ವಲ್ಪ ಒಂದು 5 ಮಿನಿಟ್ಸ್ ರೆಸ್ಟ್ ತೊಗೊಳ ಅಂತ ಕೂತಿದ್ದೀವಿ ಎಲ್ಲರೂ ನೋಡಿ. ಹುಡುಗಿರು ನಮ್ಮ ಹತ್ರ ಮಾಡಿಸಿದ್ರೆ ಡ್ಯಾನ್ಸ್ ಬಿಟ್ಟರೆ ಅವ್ರು ಯಾರು ಮಾಡ್ತಾನೆ ಇಲ್ಲ. ಹೇಳ್ತಿದ್ದೀವಿ ಮಾಡಿ ಅಂತ, ಇನ್ನೂ ಯಾರು ಡ್ಯಾನ್ಸ್ ಪ್ರಾಕ್ಟೀಸೇ ಮಾಡ್ತಿಲ್ಲ. ನಮಗೆ ಬೆವರು ಕಿತ್ಕೊ ಬರ್ತಿದೆ, ಆದರೂ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ನಾವು. ಗೈಸ್, ಸ್ಟಾರ್ಟಿಂಗ್ ಬಂದಾಗ ಎಷ್ಟೋ ಜನ ಕೃಷ್ಣ ಇದ್ರು, ಬಟ್ ಇವಾಗ ಇಬ್ಬರೇ ಕೃಷ್ಣ. ಇಷ್ಟು ಜನ ಏನಂತಾರೆ ರಾಧೆ ಅಲ್ಲ, ಇಷ್ಟು ಜನ ರಾಧೆಯರನ್ನ ಮೇಂಟೈನ್ ಮಾಡ್ತೀವಿ ನಾವು ಇಬ್ಬರೇ. ಇವಾಗ ಜೋಪಾನ ನೋಡ್ಕೊತೀವಿ, ಕತ್ಲಾಗಿದೆ. ಅದೇ ತುಂಬ ಚೆನ್ನಾಗಿ ಹೇಳ್ಕೊತಾ ಇದ್ದಾರೆ ಅವರು. ಇಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ನಿಮಗೆ, ಯೂನಿಫಾರ್ಮ್ಗೆ ಅಳತೆ ಕೊಡಕ್ಕೆ ಬಂದಿದ್ದೀನಿ ಅಂತ. ನೋಡಿ, ಇದೇ ಯೂನಿಫಾರ್ಮ್ ರೆಡಿ ಆಗಿದೆ. ಲೋಗೋ ನೋಡಿ. ಮುಖರ ಸಂಗೀತ ನೃತ್ಯ ಕಲಾ ಸಾಹಿತ್ಯ ವೇದಿಕೆ. ಗೈಸ್, ಡೇ 1 ಪ್ರಾಕ್ಟೀಸ್ ಆಯಿತು. ಇವಾಗ ಎಲ್ಲರೂ ಕಾಸ್ಟ್ಯೂಮ್ಸ್ ಬಗ್ಗೆ ಯಾವ್ದಾವ್ದು ಹಾಕೋಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ನೋಡಿ. ಬಾಯ್ಸ್ ಆಲ್ರೆಡಿ ಫಿಕ್ಸ್ ಆಗಿದೆ, ಇದು ಬ್ಲೂ ಕಲರು. ಡೇ 1 ಪ್ರಾಕ್ಟೀಸ್ ಇವತ್ತು ಕಂಪ್ಲೀಟ್. ಡೇ 2 ಸೊ ಇವತ್ತು ಇದಿಷ್ಟೇ. ಬಾಯ್. ಹಾಯ್, ಎಲ್ಲ ಹೇಗಿದ್ದೀರಾ? ಇವತ್ತು ಪ್ರೋಗ್ರಾಮ್ ಡೇ ಪ್ರಾಕ್ಟೀಸ್ ಸೆಷನ್ ನಡೀತಾ ಇದೆ. ಮೊನ್ನೆ ವೀಡಿಯೋ ಮಾಡಿದ್ದೆ, ನಿನ್ನೆ ವೀಡಿಯೋ ಮಾಡೋದಕ್ಕೆ ಆಗಿರಲಿಲ್ಲ ಬಿಕಾಸ್ ನಾನು ಮೊಬೈಲೇ ತಂದಿರಲಿಲ್ಲ, ಮರ್ತ್ಬಿಟ್ಟಿದ್ದೆ ನೋಡಿ. ಇವತ್ತು ಎಲ್ಲ ಬೇಗ ಬಂದು ಕಾಸ್ಟ್ಯೂಮ್ಸ್ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ಬಿಕಾಸ್ 4 ಗಂಟೆಗೆ ಪ್ರೋಗ್ರಾಮ್ ಇದೆ. ಇದೆಲ್ಲ ಬಾಯ್ಸ್ತಿದು, ಹುಡುಗಿರ್ದೆಲ್ಲ ಆ ಕಡೆ ಸಪ್ರೇಟ್ ಇದೆ. ಬೇಡ. ಸೊ ಇವಾಗ ಒಂದು ರೌಂಡ್ ಇಲ್ಲೇ ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟು ಸ್ಟೇಜ್ ಹತ್ರ ಹೋಗ್ಬೇಕಲ್ಲ ಅಕ್ಕ. ಸ್ಟೇಜ್ ರಿಹರ್ಸಲ್ ಮಾಡೋಣ ಅಂದ್ಕೊಂಡಿದ್ದೀವಿ, ಬಟ್ ಸ್ಟೇಜ್ ಸಿಕ್ಕಿದ್ರೆ ಓಕೆ, ಇಲ್ಲಾಂದ್ರೆ ಆಗಲ್ಲ ನೋಡಿ. ಭರತನಾಟ್ಯಂ ಇದೆ ಫಸ್ಟು ಎಂಟ್ರಿ, ಸೊ ಅದು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅವರು ನೋಡಿ. ಗೈಸ್, ಕೆಲಸ ಮಾಡ್ತಿದ್ದಾರಂತೆ, ಅದಕ್ಕೆ ವಿಡಿಯೋ ಮಾಡ್ಬೇಕಂತೆ. ಈ ಕೆಲಸ ಮಾಡೋದು
ಮಾಡೋದೆಲ್ಲ ವಿಡಿಯೋ ಮಾಡ್ಕೊಡಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾವೇ ವಿಡಿಯೋಗ್ರಾಫರ್ ಆಗಿದ್ದೀವಿ. ಕತ್ರಿನೇ ಸರಿ ಇಲ್ಲ. ಜಂಪ್ ಮಾಡಂಗೆ ಕರ್ತಿ ಕೆಳಗಡೆಗೆ. ಎಸ್ ಫುಲ್ ಕೆಲಸ. 2 ಪೀಸ್ ಆಗಿ ಮಾಡೋದು ಒಂದು ದೊಡ್ಡ ಕೆಲಸ. ಬರೀ ಡ್ಯಾನ್ಸ್ ಆಡೋದಲ್ಲ ಮುಖ್ಯ, ಡ್ಯಾನ್ಸ್ ಜೊತೆಗೆ ಅದು ಕಾಸ್ಟ್ಯೂಮ್ ಎಲ್ಲ ರೆಡಿ ಮಾಡೋದು ಕೂಡ ಮುಖ್ಯ. ನೋಡಿ ಇಲ್ಲೆಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ. ಬಟ್ ಇಲ್ಲಿ ಫೋನು ಇಷ್ಟೊತ್ತವರೆಗೂ ವಿಡಿಯೋ ಮಾಡ್ತಾ ಇದ್ವಿ, ಸ್ನ್ಯಾಪ್ ಮೊಬೈಲ್, ಅದೇ ಒಂದು ದೊಡ್ಡ ಕೆಲಸ. ಇವಾಗ ನೋಡಿ ಆಯ್ತಾ, ಇಷ್ಟೇ ಮೊಬೈಲ್. ಇಲ್ಲಿ ನಾವೆಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದೀವಿ. ಅಲ್ಲಿ ಸ್ನ್ಯಾಪ್ ಆಗ್ತಿದಾರಂತೆ, ಸ್ನ್ಯಾಪ್. ಇವಾಗ ಜಸ್ಟ್ ಬಂದಿದ್ದು ಇವಳೇನು ಕೆಲಸ ಮಾಡ್ತಿರ್ಲಿಲ್ಲ, ವಿಡಿಯೋಗೋಸ್ಕರ ಬಂದಿದ್ದು ಕೆಲಸ ಮಾಡ್ತಿದ್ದೀನಿ ನಾನು ಅಂತ. ಫುಲ್ ಸ್ಟ್ರೆಂತ್ ಇವತ್ತು ಫುಲ್ ಇದಾರೆ. ಇವತ್ತು ಎಲ್ಲರೂ ಬಂದಿದ್ದಾರೆ. ಇವತ್ತು ಲಾಸ್ಟ್ ಡೇ ಪ್ರೋಗ್ರಾಮ್ ಅಂತ. ಕಾರ್ತಿಕ್ ಅಣ್ಣ ತುಂಬಾ ಹಾರ್ಡ್ ವರ್ಕ್, ಅದಕ್ಕೆ ನನ್ ಕೈ ಕೊಟ್ಬಿಟ್ಟು ಹೋಗೋರೆ. ಎಲ್ಲ ಸುಳ್ಳು ಸುಳ್ಳು ಏನಿಲ್ಲ ಪಾಪ. ನಮ್ಮ ಅಣ್ಣ ಇಷ್ಟೊಂದು ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ ನೋಡ್ರಿ. ಒನ್ ಡ್ಯಾನ್ಸ್ ಪ್ರಾಕ್ಟೀಸ್ ಆಯಿತು. ಇವಾಗ ಇನ್ನೊಂದು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಬೇಕು. ಸೊ ಬನ್ನಿ ಇನ್ನೊಂದು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋಣ. ಗೈಸ್, ಈಗ ಫುಲ್ 2 ಸಾಂಗು ಫುಲ್ ಪ್ರಾಕ್ಟೀಸ್ ಕಂಪ್ಲೀಟ್ ಆಗಿದೆ. ಇವಾಗೇನಿಲ್ಲ, ಸ್ವಲ್ಪ ಹೊಟ್ಟೆಗೆ ಇನ್ನೊಂದು ಸ್ವಲ್ಪ ಹಾಕೊಂಡು ನೆಕ್ಸ್ಟು ಡೈರೆಕ್ಟ್ ಸ್ಟೇಜ್ ಹತ್ರನೇ ಹೋಗೋದು. ನಾವು ಬಂದ ತಕ್ಷಣವೇ ನಮ್ಗೆ ಆನೆ ವೆಲ್ಕಮ್ ಮಾಡ್ತಿದೆ. ಹಾಂ, ಎತ್ಕೊಂಡೋಗ. ಹುಡುಗರೆಲ್ಲ ತುಂಬ ಕೆಲಸ ಮಾಡ್ತಿದ್ದಾರೆ, ಮಾಡಲಿ ಅಲ್ಲಿ ಕಟ್ಟೋದಕ್ಕೆ ಬ್ಯಾನರು. ಸೊ ಇವಾಗ ನಾವು ಹೋಗಿ ಹೆಲ್ಪ್ ಮಾಡೋಣ ಸ್ವಲ್ಪ. ಬನ್ನಿ. ಹಾಂ, ಎತ್ಕೊಡೋ. ಒಂದು ಬ್ಯಾನರ್ ಕಟ್ಟೋದಕ್ಕೆ ತುಂಬ ಕಷ್ಟಪಡ್ತಾ ಇದ್ದೀವಿ. ಫುಲ್ ಟಾಪಲ್ಲಿ ನಿಂತಿದ್ದೀನಿ ನಾನಂತೂ. ಕೆಳಗಡೆ ನೋಡಿ, ಕೆಳಗಡೆ ಸ್ಟಾಪಲ್ಲಿ ನಿಂತಿದ್ದೀನಿ ನಾನು. ನೂಪುರ ಸಂಗೀತ ನೃತ್ಯ ಕಲಾ ಸಾಹಿತ್ಯ ವೇದಿಕೆ ಬಿಡದಿ ಹಾಗೂ ಬಿಡದಿ ಗೆಳೆಯರ ಬಳಗದ ವತಿಯಿಂದ ನಾವು ಈ ಪ್ರೋಗ್ರಾಮ್ ರೆಡಿ ಮಾಡ್ತಾ ಇದ್ದೀವಿ. ಪ್ರೋಗ್ರಾಮ್ಗೆ ಮೇನ್ ಇನ್ಚಾರ್ಜು ನಮ್ಮ ಸರ್ ವಿಜಯ್ ಅಂಕಲ್. ಸೊ ಅವ್ರನ್ನೇ ಬನ್ನಿ ಕೇಳೋಣ ಏನಂತಾರೆ ಅಂತ. ಈ ಪ್ರೋಗ್ರಾಮ್ ಸ್ಪೆಷಲ್ ಏನು ಅಂತ. ಅಂಕಲ್, ಇವತ್ತು ಮಾಡ್ತಿದ್ದೀವಲ್ಲ ಪ್ರೋಗ್ರಾಮು, ಏನಿದ್ರು ಸ್ಪೆಷಲ್ ವಿಶೇಷತೆ ಏನು? ಯುವ ಜನತೆ ದಾರಿ ತಪ್ತಾ ಇದ್ದಾರೆ. ಓಕೆ. ನಮ್ಮ ಸಂಸ್ಕೃತಿ ಪರಂಪರೆಗಳನ್ನೆಲ್ಲ ಮರಿತಾ ಇದ್ದಾರೆ. ಓಕೆ. ನಮ್ಮ ದೇಸಿ ಕಲೆಗಳು ಮತ್ತೆ ನಮ್ಮ ದೈವ ಕಲೆಗಳು, ಸಂಗೀತ, ಭರತನಾಟ್ಯ, ಇದ್ರ ಕಡೆ ಎಲ್ಲ ಆಸಕ್ತಿ ಕಡಿಮೆ ಆಗಿದೆ. ವೆಸ್ಟರ್ನ್ ಕಲ್ಚರ್ಗೆ ಜಾಸ್ತಿ ಗಮನ ಕೊಡ್ತಾ ಇದ್ದಾರೆ. ಸೊ ಅದರಿಂದ ನಮ್ಮ ಮಕ್ಕಳನ್ನ ನಮ್ಮತನದಲ್ಲಿ ಉಳಿಸ್ಕೊಳ್ಬೇಕು ಅನ್ನೋ ಕಾರಣದಿಂದ ಒಂದು ಟ್ರೆಡಿಷನಲ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ಸಂಗೀತ ಇರುತ್ತೆ, ಭರತನಾಟ್ಯ ಇರುತ್ತೆ. ನಮ್ಮ ದೇಶತ್ವವನ್ನ ಎತ್ತಿ ಹಿಡಿಯುವಂತ ಕಾರ್ಯಕ್ರಮ. ಪೂಜ್ಯ ಮಾತಾಜಿಯವರು ರಾಮಕೃಷ್ಣ ಮಿಷನ್ ಅಂಗಸಂಸ್ಥೆ ಭವತಾರಣಿ ಆಶ್ರಮ ಅಂತಿದೆ ಬ್ಯಾಂಗ್ಳೂರ್ ಮತ್ತೆ ಮಾಗಡಿಲಿ. ಅವ್ರದ್ದೊಂದು ಸ್ಪೀಚ್ ಇರುತ್ತೆ. ಮಕ್ಕಳು ಈಗ ನೀವು ನೋಡ್ತಿರ್ಬೋದು, ಕಾಲೇಜ್ ಮಕ್ಕಳಾಗಿರ್ಬೋದು, ಯಾರು ಹಣೆ ಕುಂಕುಮ ಹಾಕೊಂಡು ಬರಲ್ಲ. ಕರೆಕ್ಟ್. ಅದು ನಮ್ಮ ಸಂಸ್ಕೃತಿನ ನಾವು ಕಳ್ಕೊಂಡಂಗಲ್ವಾ. ಅದನ್ನೆಲ್ಲ ಮತ್ತೆ ಅವ್ರಿಗೆ ಗೊತ್ತು ಮಾಡಬೇಕು, ಇದರ ಶಕ್ತಿ ಏನಿದೆ ಅಂತ. ಅದನ್ನ ಪ್ರತಿಬಿಂಬಿಸುವಂತ ಕಾರ್ಯಕ್ರಮ. ಜೊತೆಗೆ ನೀವ್ ಯಾರು ಹೇಳ್ತೀರಿ ಸೈನಿಕ ಯಾರು ಬರ್ತಾರೆ ಅಂತ, ಅದು ಸ್ಪೆಷಲ್ ಹೇಳ್ಕೊಡ್ತೀರಾ ಸ್ವಲ್ಪ? ಕಾರ್ಗಿಲ್ ಯುದ್ಧದಲ್ಲಿ ಈ ಪಾಕಿಸ್ತಾನದ ಕ್ಯಾಂಟರ್ಗಳು ಫುಲ್ ಆಲ್ರೆಡಿ ನಮ್ಮ ಹತ್ರ ಅಟ್ಯಾಕ್ ಮಾಡಿ ನಮ್ಮ 17 ಜನ ಸೈನಿಕರನ್ನ ಸುತ್ತುವರೆದು ಬಿಟ್ಟಿದ್ರು. ಅದರಲ್ಲಿ 14 ಜನರನ್ನ ನಿರ್ದಾಕ್ಷಿಣ್ಯವಾಗಿ ಸಾಯಿಸ್ಬಿಟ್ರು. 14 ಜನನ ಕಾಶ್ಮೀರದ ಅತಿ ಎತ್ತರದ ಪ್ರದೇಶದಲ್ಲಿ ಅವರು ಎದುರುಕೊಳ್ಳದೆ ಹೋಗಿದ್ರು 17 ಜನ ಸೈನಿಕರು. ಅದರಲ್ಲಿ 14 ಜನನ ಸಾಯಿಸಿದ್ರು. ಮತ್ತೆ 3 ಜನ ಅದರಲ್ಲಿ ಉಳಿದು ಬಂದ್ರು. ಅದರಲ್ಲಿ ಸತ್ಯಜಿತ್ ಅಂತ ಒಬ್ಬ ಹೀರೋ. ಯಾರ್ಯಾರನ್ನ ಹೀರೋ ಅಂತ ತಿಳ್ಕೊತೀವಿ, ಅವ್ರು ಒಳ್ಳೇದ್ ಮಾಡ್ಲಿ ಕೆಟ್ಟದ್ ಮಾಡ್ಲಿ ಅವ್ರನ್ನ ಹೀರೋ ಅಂತ ನಾವು ಮಾಡ್ತೀವಿ. ಆದ್ರೆ ನಿಜವಾದ ಹೀರೋಗಳು ಯಾರು ಅಂತ ಮಕ್ಳಿಗೆ ಗೊತ್ತಾಗ್ತಾ ಇಲ್ಲ ಅಂತ. ಕಾರ್ಗಿಲ್ 3 ಗುಂಡು ಬಿದ್ದಿದೆ ಅದೇ ಮೇಲೆ. ಜಾಡ್ಸ್ ಕಾಲಲ್ಲಿ ಮೊಕ್ಕಕ್ಕೆಲ್ಲ ಒದ್ದಿದ್ದಾರೆ. ಸತ್ತಂಗೆ ಆಕ್ಟಿಂಗ್ ಮಾಡಿದ್ದಾರೆ ನಮ್ಮ ಹೀರೋ. ಇಲ್ಲ ಅಂತಂದ್ರೆ ಆ ಕ್ಷಣದಲ್ಲಿ ಅವ್ರನ್ನೂ ಸಾಯಿಸ್ಬಿಟ್ಟಿದ್ರು. ಗೈಸ್, ನಾನಂತೂ ತುಂಬಾ ವೆಯ್ಟ್ ಮಾಡ್ತಾ ಇದ್ದೀನಿ ಆ ರಿಯಲ್ ಹೀರೋ ನೋಡೋದಕ್ಕೆ, ಜೊತೆಗೆ ಅವ್ರ ಸ್ಪೀಚ್ ಕೇಳೋದಕ್ಕೆ. ಜೊತೆಗೆ ಅವರು ಕಾರ್ಗಿಲ್ ಯುದ್ಧದಲ್ಲಿ ಅವ್ರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಂತಾರೆ. ಸೊ ನಾವು ಟಿವಿಲಿ ನೋಡ್ಬೋದು ಕಾರ್ಗಿಲ್ ಯುದ್ಧ ಹಿಂಗಾಯ್ತು ಹಂಗಾಯ್ತು ಅಂತ, ಬಟ್ ಅವರು ರಿಯಲ್ ಎಕ್ಸ್ಪೀರಿಯನ್ಸ್ ಮಾಡಿರೋದ್ರಲ್ಲಿ. ಸೊ ಅವರು ಬಂದು ಇವತ್ತು ಅವ್ರು ಏನೇನಾಯ್ತು ಅಲ್ಲಿ ಅಂತ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾರೆ. ಸೊ ಅದನ್ನ ಕೇಳೋದಕ್ಕೆ ನಾನು ತುಂಬಾ ವೆಯ್ಟ್ ಮಾಡ್ತಾ ಇದ್ದೀನಿ. ಫುಲ್ ಪ್ರೋಗ್ರಾಮ್ ಎಲ್ಲ ಡೆಕೋರೇಷನ್ ಎಲ್ಲ ರೆಡಿ ಆಗಿದೆ ಆಲ್ರೆಡಿ.
ಇನ್ನು ಇವಾಗ 3 ಗಂಟೆ, 4:15 ಪ್ರೋಗ್ರಾಮ್ ಸ್ಟಾರ್ಟ್ ಇರೋದು. ಇನ್ನು ನೋಡಿ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಆಲ್ರೆಡಿ. ಇದೆಲ್ಲ ಕುತ್ಕೊಳ್ಳೋಕ್ಕೆ ಮೇ ಬಿ ಒಂದು 300 ಪೀಪಲ್ಸ್ ಬರ್ಬೋದು ಅಂತ ಅನ್ಕೊತೀನಿ, ಗೊತ್ತಿಲ್ಲ. ನೋಡಿ ಎಲ್ಲ ರೆಡಿಯಾಗಿದ್ದಾರೆ ಹುಡುಗರು ಸಾಂಗ್ ಆಡೋದಕ್ಕೆ. ಇವನು ಧನ್ಯಂತ್ ಅಂತ, ಇವನು ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೇನೆ ನಮ್ಮ ಸರ್ ಅಂತ, ಅವ್ರ ಮಗ ಇವನು ಧನ್ಯಂತ್ ಅಂತ. ಇವರೆಲ್ಲ ಅವ್ರ ಸ್ಟೂಡೆಂಟ್ಸ್ ಇವರು. ಎಲ್ಲ ಹಾಯ್ ಮಾಡಿ. ಸಾಂಗ್ ಆಡ್ತಿದ್ದೀರಲ್ಲ ನೀವು, ಚೆನ್ನಾಗಿ ಆಡಿಯಲ್ಲ, ಆಲ್ ದ ಬೆಸ್ಟ್ ಗೈಸ್. ಬಾಯ್ಸ್ ಎಲ್ಲ ಡ್ಯಾನ್ಸ್ ರೆಡಿ ಆಗ್ತಿದ್ದೀವಿ ಫುಲ್ ಆಲ್ಮೋಸ್ಟ್. ಇನ್ನೂ ಎಲ್ಲ ರೆಡಿ ಆಗಿಲ್ಲ, ರೆಡಿ ಆಗ್ತಾ ಇದೀವಿ ನೋಡಿ. ಇದೇ ಥರ ರೆಡಿ ಆದ್ಮೇಲೆ ಹೇಗೆ ಕಾಣಿಸ್ತೀವಿ ನಾವೆಲ್ಲ ರೆಡಿ ಆಗ್ಬೇಕು. ಪ್ರತಿಷ್ಠಾಪನೆ My name is Satyajit Chakraborty. ಪ್ರೋಗ್ರಾಮ್ ಎಲ್ಲ ಮುಗೀತು, ಇವಾಗ ಹೊರಡ್ತಾ ಇದೀವಿ. ಪ್ರೋಗ್ರಾಮ್ ಅಲ್ಲಿ ಬ್ಲಾಗ್ ಮಾಡೋದಕ್ಕಾಗಲಿಲ್ಲ ಬಿಕಾಸ್ ತುಂಬಾ ಬ್ಯುಸಿ ಇದ್ದೆ. ಅದಕ್ಕೆ ಪ್ರೋಗ್ರಾಮ್ ಎಲ್ಲ ಮುಗ್ದ ಮೇಲೆ ವಿಡಿಯೋ ಮಾಡ್ತಾ ಇದೀನಿ. ನೋಡಿ ಎಲ್ಲರೂ ಹೋಗ್ತಿದ್ದಾರೆ ಇವಾಗ ಮನೆಗೆ. ಬಾಯ್, ಹುಷಾರು. ಬಾಯ್ ಬಾಯ್, ಹುಷಾರು ಬಾಯ್. ಪ್ರೋಗ್ರಾಮ್ ಮುದ್ಮೇಲೂ ಕೆಲಸ ಮಾಡ್ತಿದ್ದಾನೆ ಅವನು. ಇಷ್ಟೇ ಈ ಬ್ಲಾಗ್. ಸೊ ನಿಮ್ಗೆ ಏನಾದ್ರು ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್.